ಹೀಗೆ ಕೃಷ್ಣನ ಲೀಲೆಗಳನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಕೃಷ್ಣನ ಗೆಳೆತನದ ಬಗ್ಗೆ ಹೇಗಿತ್ತು ಅಂತ ಈಗ ಹೇಳ್ತೀನಿ. ಕೃಷ್ಣ ಮತ್ತು ಕುಚೇಲ ಬಾಲ್ಯದ ಸಹಪಾಠಿಗಳು. ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ನಂತರ ಕೃಷ್ಣ ದ್ವಾರಕೆಯ ರಾಜ ಆಗ್ತಾನೆ. ನಂತರ ಕುಚೇಲ ಬಡ ಬ್ರಾಹ್ಮಣನಾಗಿ ಉಳ್ಕೋತಾನೆ. ಒಮ್ಮೆ ಏನಾಯ್ತು ಅಂದ್ರೆ, ಆಚಾರ್ಯರೇ ಏನಾಯ್ತು ವಾಮನಾಚಾರ್ಯರೇ? ಅಲ್ಲಿ ಅಮ್ಮವರು ಒಬ್ಬ ಮುದುಕಿನ ಕರ್ಕೊಂಡ್ ಬಂದಿದ್ದಾರೆ. ಅವಳಿಗೆ ಬಹಳ ಜ್ವರ ಬಂದಿದೆ. ಶ್ರೀಹರಿ, ಅವ್ರಿಗೇನಾದ್ರೂ ಚಿಕಿತ್ಸೆಯ ವ್ಯವಸ್ಥೆ ಮಾಡಬೇಕಾಗಿತ್ತು. ಆಚಾರ್ಯರೇ, ಊರಲ್ಲಿ ಅದೆಂತದೋ ಸಾಂಕ್ರಾಮಿಕ ಜ್ವರ ಕಾಣಿಸ್ಕೊಂಡಿದೆ. ಸುಮಾರು ವರ್ಷಗಳ ಹಿಂದೆ ಬಂದಿತ್ತು. ಅರ್ಧ ಊರನ್ನೇ ಹೊತ್ಕೊಂಡು ಹೋಯ್ತು. ಈಗೇನ್ ಮಾಡುತ್ತೋ ಗೊತ್ತಿಲ್ಲ. ಶ್ರೀಹರಿ, ಅದು ಅಂಟು ರೋಗ ಆಚಾರ್ಯರೇ. ಬಂದವರು 2 ದಿನದಲ್ಲಿ ನರಳಿ ನರಳಿ ಸಾಯ್ತಾರಂತೆ. ಶ್ರೀಹರಿ, ಇಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ. ಪಾಪ ಆ ರೋಗ ಈ ಮಕ್ಕಳಿಗೆ ಅಂಟ್ಕೊಂಡ್ರೆ ಅನ್ನೋ ಭಯ ನನಗೆ. ಶ್ರೀಹರಿ, ಶ್ರೀಹರಿ, ಆ ರೀತಿ ಆಗೋದಕ್ಕೆ ಬಿಡಬಾರ್ದು. ಆ ಮುದುಕಿ ಇಲ್ಲೇ ಇದ್ರೆ ಅದೇ ಆಗೋದು ಆಚಾರ್ಯರೇ. ಪಾಪ ಅಮ್ಮನವ್ರಿಗೆ ಇದು ತಿಳಿದಿಲ್ಲ. ನೀವೇ ಬಂದು ತಿಳಿಸಿ ಆ ಮುದುಕಿನ ಹೊರಗೆ ಹಾಕಿದ್ರೆ ಎಲ್ಲರಿಗೂ ಕ್ಷೇಮ. ಪಾಪ ಅಜ್ಜಿ ಪರಿಸ್ಥಿತಿ ಹೇಗಿದೆ ಈಗ? ಅಯ್ಯೋ, ಆಕೆ ಉಳಿಯಲ್ಲ ಬಿಡಿ. ವಯಸ್ಸಾಗಿದೆ, ಹೋದ್ರೆ ಹೋಗ್ಲಿ. ಉಳಿದವ್ರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಛೇ, ಆ ರೀತಿಯೆಲ್ಲ ಮಾತಾಡಬಾರ್ದು ವಾಮನಾಚಾರ್ಯರೇ. ವಯಸ್ಸಾದ ಜೀವ ಅದೆಷ್ಟು ಜನನ ಸಾಕಿ ಸಲಹಿದೆ ಅಲ್ವೇ? ಆ ರೀತಿ ಮಾತಾಡಬಾರ್ದು. ಹಿರಿಯರನ್ನ ಗೌರವಿಸಬೇಕು. ಅಯ್ಯೋ ಆಚಾರ್ಯರೇ, ಇದು ಅಂಟು ರೋಗದ ವಿಷಯ. ಇದರಿಂದ ಉಳಿದವ್ರಿಗೂ ಸಮಸ್ಯೆ. ಮೊದಲು ಆ ಮುದುಕಿನ ಆಚೆ ಹಾಕೋ ವ್ಯವಸ್ಥೆ ಮಾಡಿ. ಮಕ್ಕಳೇ, ನೀವೆಲ್ಲರೂ ಇಲ್ಲೇ ಇರಬೇಕು. ಬೇರೆ ಯಾರ ಜೊತೆನೂ ಸೇರಬಾರ್ದು. ಆಯ್ತು ಗುರುಗಳೇ. ನಾನು ಹೇಳ್ಕೊಟ್ ಪಾಠನ ಅಭ್ಯಾಸ ಮಾಡ್ತಾ ಇರಿ. ನಾನು ಈಗ ಬಂದೆ. ಆಯ್ತು ಗುರುಗಳೇ. ನಡೀರಿ ವಾಮನಾಚಾರ್ಯರೇ. ಹಾ, ನೋಡಿ, ನಿಮ್ಮ ನೋವು ಸಂಕಟಗಳೆಲ್ಲ ನನಗೆ ಅರ್ಥ ಆಗುತ್ತೆ. ಭಗವಂತ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಟ್ಟೇ ಕೊಡ್ತಾನೆ. ನಾವೆಲ್ಲರೂ ಆ ಶ್ರೀಹರಿ ಧ್ಯಾನ ಮಾಡೋಣ. ಎಲ್ಲರೂ ಹೇಳಿ, ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನೀನು ಹೋಗಿ ಸ್ನಾನ ಮಾಡಿ ಮುಂದಿನ ಕೆಲಸ ನೋಡ್ಕೋ. ಮತ್ತೆ ನೀವು? ನೋಡು, ನನ್ನ ಮಾತು ಕೇಳು. ನೀನಾಗ್ಲಿ ಮಕ್ಕಳಾಗ್ಲಿ ಯಾರು ಈ ಕಡೆ ಸುಳಿಬಾರ್ದು. ಸ್ವಲ್ಪ ದೂರನೇ ಇರು. ಆ ಅಂಟು ರೋಗನ ನಾನು ಅಂಟಿಸ್ಕೊಂಡು ಬಂದು ಅದು ನಿಮಗೂ ಅಂಟ್ಕೊಂಡ್ರೆ ಆಗ್ಲೂ ನೀವು ನನ್ನೇ ತಾನೇ ಬೈತೀರಾ. ಸರಸ್ವತಿ, ಯಾಕೆ ಆತಾತರವಾಗಿ ಓಡ್ ಬಂದೆ? ಇಲ್ಲಿ ನಿಂತೇನು ಮಾಡ್ತಾ ಇದೀಯಾ? ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನಗೆ ಅಮ್ಮ, ಅಜ್ಜಿ, ಆ ಅರಳಿಕಟ್ಟೆ ಹತ್ರ ಇರೋ ಜನ ಎಲ್ಲರೂ ನನ್ನ ಕಣ್ಮುಂದೆ ಬರ್ತಾ ಇದ್ದಾರೆ. ಈ ಕಾಯಿಲೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದು ಹೀಗೆ ಅತಿಯಾದ ಜ್ವರ, ತಲೆ ಸಿಡಿತ, ಕೈ ಕಾಲು ಸೆಳ್ತಾ, ಕೊನೆಗೆ ಉಸಿರಾಡೋದು ತೊಂದರೆ, ಕಡೆಗೆ ಉಸಿರೇ ನಿಂತೋಗುತ್ತೆ. ಶ್ರೀಹರಿ, ಸರಸ್ವತಿ, ಈ ಕಾಯಿಲೆ ಬಗ್ಗೆ ನಿನಗೆ ಹೇಗೆ ಗೊತ್ತು? ನಾನು ಊರಲ್ಲಿದ್ದಾಗ ನಮ್ಮ ಮನೆಗೆ ಒಬ್ರು ಪಂಡಿತರು ಬಂದಿದ್ರು. ಈ ಸಾಂಕ್ರಾಮಿಕ ಕಾಯಿಲೆ ಬಗ್ಗೆ, ಇದರ ಲಕ್ಷಣಗಳ ಬಗ್ಗೆ ಹೇಳಿ ಇದಕ್ಕೆ ಒಂದು ಮನೆ ಮದ್ದು ಇದೆ ಅಂತ ಔಷಧಿ ಕೂಡ ಹೇಳಿದ್ರು. ಅದನ್ನ ತಕೊಂಡ್ರೆ ಈ ರೋಗ ವಾಸಿ ಆಗುತ್ತಂತೆ. ಹೌದಾ? ಯಾವುದದು ಮನೆಮದ್ದು? ನಿನಗೆ ಗೊತ್ತಿದ್ರೆ ಹೇಳು. ಪಾಪ ಇವರೆಲ್ಲರ ಪ್ರಾಣನೂ ಉಳಿಯುತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ನೆನಪಾಗ್ತಾ ಇಲ್ಲ. ನೆನಪಾಗ್ತಾ ಇಲ್ವಾ? ಹೋಗ್ಲಿ, ಆ ವೈದ್ಯರು ಎಲ್ಲಿದ್ದಾರೆ ಅಂತ ಹೇಳು. ಅವ್ರನ್ನಾದ್ರೂ ಕರೆಸೋಣ. ಅದು ಅವರು ಒಂದು ಕಡೆ ನಿಲ್ಲೋರಲ್ಲ, ದೇಶಾಂತರ ಹೊರಟೋಗ್ತಾರೆ. ಆದ್ರೆ ಅವ್ರು ಹೇಳಿದ ಔಷಧಿ ನನ್ನ ನಾಲ್ಗೆ ಮೇಲೆ ಇದೆ, ಆದ್ರೆ ಹೊರಗೆ ಬರ್ತಾ ಇಲ್ಲ. ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ನೆನಪಾಗ್ತಾ ಇಲ್ಲ. ಸರಸ್ವತಿ, ಏಕಾಗ್ರತೆಯಿಂದ
ಶ್ರೀಹರಿ ಧ್ಯಾನ ಮಾಡಿ ನೆನಪಿಸ್ಕೊ, ಖಂಡಿತ ನೆನಪಾಗುತ್ತೆ. ಸರಸ್ವತಿ, ಏನಾಯ್ತು? ಏನು ಅಂದರೆ ನನಗೆ ಏಕಾಗ್ರತೆಯಿಂದ ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾರೋ ನನ್ನ ನೆನಪನ್ನ ತಡಿತಾ ಇದ್ದಾರೆ. ನಾಲ್ಗೆ ಮೇಲೆ ಬರುತ್ತೆ, ಮರ್ತೋಗುತ್ತೆ. ನೆನಪಿಸ್ಕೊಳ್ಳೋದನ್ನ ತಡೀತಾ ಇದ್ದಾರಾ? ಯಾಕೆ ಹೀಗಾಗ್ತಾ ಇದೆ? ನೋಡು ಸರಸ್ವತಿ, ನೀನು ತುಂಬ ಗಾಬರಿಯಲ್ಲಿದೆಯಾ, ಅದಕ್ಕೆ ಹೀಗಾಗ್ತಾ ಇದೆ. ಇಲ್ಲ ಇಲ್ಲ, ಆ ಔಷಧಿ ನೆನಪಿಗೆ ಬರುತ್ತೆ, ಆದರೆ ಮರ್ತೋಗುತ್ತೆ. ಯಾರೋ ನಾನು ನೆನಪಿಸ್ಕೊಳ್ಳೋದನ್ನ ತಡಿತಾ ಇದ್ದಾರೆ ಅನ್ನಿಸ್ತಾ ಇದೆ. ನೆನಪಿಸ್ಕೊಳ್ಳೋದನ್ನ ಹೇಗೆ ತಡೆಯೋಕ್ಕಾಗತ್ತೆ? ನೀನೊಂದು ಕೆಲಸ ಮಾಡು, ಇನ್ನೊಂದ್ಸತಿ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಸರಸ್ವತಿ, ಏನಾಯ್ತು? ಯಾರೋ ನನ್ನ ಕೆನ್ನೆಗೆ ಹೊಡೆದಾಗಾಯ್ತು. ಕೆನ್ನೆಗೆ ಹೊಡೆದಾಗಾಯ್ತಾ? ಹೌದು. ಯಾಕೆ ಈ ರೀತಿ ಆಗ್ತಾ ಇದೆ? ಹೋಗಿ ಭೋಗೇಂದ್ರಾಚಾರ್ಯ ಹಾಗೂ ಶ್ಯಾಮ ಭಟ್ರನ್ನ ಕರ್ಕೊಂಡು ಬನ್ನಿ. ಬರೀ ಬಾಯಲ್ಲಿ ಹೇಳಿಬಿಟ್ರೆ ಆಗೋಯ್ತೆ. ಆ ಜವಾಬ್ದಾರಿನ ನನಗೆ ಒಪ್ಪಿಸ್ಲಿ ಅಂತಾನೆ ಕೆಲಸಗಳನ್ನೆಲ್ಲ ಅಸ್ತವ್ಯಸ್ತ ಮಾಡಿದ್ದೀನಿ. ಕೆಲವೊಂದು ಸರ್ತಿ ನಾನು ಹಾಕೋ ಕಾಳುಗಳನ್ನ ನಾನು ಅಂದ್ಕೊಂಡಿದ್ದ ಹಕ್ಕಿಗಳೇ ಬಂದು ತಿನ್ನುತ್ತೆ. ಕೆಲವೊಂದು ಸರ್ತಿ ಅದೃಷ್ಟ ಸರಿ ಇಲ್ಲ ಅಂದರೆ ನಾನು ಹಾಕಿದ ಕಾಳುಗಳನ್ನ ನಾನು ಅನ್ಕೊಳ್ದೇ ಇರೋ ಹಕ್ಕಿಗಳೆಲ್ಲ ಬಂದು ತಿನ್ನುತ್ತೆ. ಇಲ್ಲ ಅಂದರೆ ಹಕ್ಕಿಗಳೇ ಬರಲ್ಲ ಗೋವಿಂದ. ಭೋಗೇಂದ್ರಾಚಾರ್ಯರೇ, ಹಾಂ, ಗುರುಗಳು ನಿಮ್ಮನ್ನ ಬರ ಹೇಳಿದ್ದಾರೆ. ನಿರೀಕ್ಷೆ ಮಾಡಿದ್ದೆ. ಈಗ ನಾನು ಅಂದ್ಕೊಂಡು ಕೆಲಸ ಆಗುತ್ತೆ. ಮಠದ ಜವಾಬ್ದಾರಿನೆಲ್ಲ ಗುರುಗಳೀಗ ನನಗೇ ವಹಿಸ್ತಾರೆ. ನೋಡ್ತೀರಿ ಗೋವಿಂದ, ಬನ್ನಿ ಹೋಗೋಣ.